ಸೊ ಇನ್ನು ಬಿಜೆಪಿ ಕಾರ್ಯಕರ್ತ ಈ ವಿನಯ್ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ವಿನಯ್ ಸೋಮಯ್ಯ ಶವ ಇಟ್ಟು ಪ್ರತಿಭಟನೆಗೆ ಬಿಜೆಪಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ವಿನಯ್ ಸೋಮಯ್ಯ ಶವವನ್ನು ನಾವು ಅಂತ್ಯ ಸಂಸ್ಕಾರ ಮಾಡೋದಿಲ್ಲ, ಪ್ರತಿಭಟನೆಯನ್ನು ನಡೆಸ್ತೀವಿ ಅಂತ ಹೇಳಿ ಬಿಜೆಪಿ ಈಗಾಗಲೇ ತೀರ್ಮಾನಿಸಿದೆ. ಕುಶಾಲನಗರ ಡಿವೈಎಸ್ಪಿ ಕಚೇರಿ ಎದುರು ಶವ ಇಟ್ಟು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಕಾಂಗ್ರೆಸ್ ಶಾಸಕ ಪೊನ್ನಣ್ಣ ಮತ್ತು ಮಂಥರ್ಗೌಡ ಇವರಿಬ್ಬರ ವಿರುದ್ಧ ಎಫ್ಐಆರ್ ಆಗಬೇಕು, ಎಫ್ಐಆರ್ನಲ್ಲಿ ಇವರಿಬ್ಬರ ಹೆಸರು ನಮೂದಾಗಬೇಕು ಅಂತ ಹೇಳಿ ಬಿಜೆಪಿ ಆಗ್ರಹಿಸಿದೆ. ಕೆಲವು ನಾಯಕರು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗೋ ಸಾಧ್ಯತೆ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ವಿಪಕ್ಷ ನಾಯಕ ಅಶೋಕ್ ಎಲ್ಲರೂ ಕೂಡ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಸಂಸದ ಯದುವೀರ್ ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಕೊಡಗು ಜಿಲ್ಲೆ ಕುಶಾಲನಗರದಲ್ಲಿ ಹೆಚ್ಚುವರಿ ಪೊಲೀಸ್ ಭದ್ರತೆಯನ್ನು ಕೂಡ ಈಗಾಗಲೇ ನಿಯೋಜಿಸಲಾಗಿದೆ. ಪೊಲೀಸರು ಈಗಾಗಲೇ ಸ್ಥಳದಲ್ಲಿ ಬೀಡು ಬಿಟ್ಟಿದ್ದಾರೆ. ಬಿಜೆಪಿ ಕಾರ್ಯಕರ್ತ ವಿನಯ್ ಆತ್ಮಹತ್ಯೆಯನ್ನು ಏನು ಮಾಡಿಕೊಂಡ್ರು, ಜೊತೆಗೆ ವಾಟ್ಸಾಪ್ನಲ್ಲಿ ಒಂದು ಡೆತ್ ನೋಟನ್ನು ಕೂಡ ಅವ್ರು ಹಾಕಿದ್ರು. ಅದರಲ್ಲಿ ನನಗೆ ತೆನ್ನೀರ ಅವರು ಟಾರ್ಚರ್ ಮಾಡ್ತಾ ಇದ್ದಾರೆ, ಅವರಿಂದಾಗಿ ನಾನು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೀನಿ, ಅಂದರೆ ನನ್ನ ಸಾವಿಗೆ ಅವರೇ ನೇರ ಕಾರಣ ಅನ್ನುವಂಥದ್ದನ್ನು ಉಲ್ಲೇಖಿಸಿದರು. ಜೊತೆಗೆ ಅವ್ರು ನನಗೆ ಹಿಂಸೆ ಕೊಡ್ತಾ ಇರೋದಕ್ಕೆ ಕಾರಣ ಅವ್ರಿಗೆ ಬೇರೆಯವರೊಬ್ಬರು ಆದೇಶ ಕೊಟ್ಟಿದ್ದಾರೆ, ಅದು ಪೊನ್ನಣ್ಣ ಅವರ ಆದೇಶದ ಮೇರೆಗೇನೆ ಇದೆಲ್ಲವೂ ಕೂಡ ನಡೀತಾ ಇರೋದು ಅಂತಲೂ ಕೂಡ ಅವರು ಡೆತ್ ನೋಟ್ನಲ್ಲಿ ಬರೆದಿದ್ರು. ಜೊತೆಗೆ ಮಂಥರ್ಗೌಡ ಅವ್ರ ಮೇಲೂ ಕೂಡ ಆರೋಪವನ್ನು ಮಾಡಿದರು. ಸೊ ಇದರಿಂದಾಗಿ ಈಗ ಬಿಜೆಪಿ ಕಾರ್ಯಕರ್ತರು ರೊಚ್ಚಿಗೆದ್ದಿರುವಂಥದ್ದು. ಈಗ ವಿನಯ್ ಸೋಮಯ್ಯ ಆತ್ಮಹತ್ಯೆಯಲ್ಲಿ ಪೊನ್ನಣ್ಣ ಅವರ ಪಾತ್ರ ಕೂಡ ಇದೆ, ಮಂಥರ್ಗೌಡ ಅವರ ಪಾತ್ರ ಕೂಡ ಇದೆ. ಸೊ ಅವರಿಂದಾಗಿಯೇ ಅವರು ಕೊಟ್ಟಂಥ ಒಂದು ಟಾರ್ಚರ್ನಿಂದ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಆರೋಪಿಸಿ ಈಗ ಅವರ ಹೆಸರನ್ನು ಕೂಡ ಎಫ್ಐಆರ್ನಲ್ಲಿ ದಾಖಲು ಮಾಡಬೇಕು, ಅಲ್ಲಿವರೆಗೂ ಕೂಡ ನಾವು ಅಂತ್ಯಕ್ರಿಯೆ ಮಾಡೋದಕ್ಕೆ ಬಿಡೋದಿಲ್ಲ ಅಂಥೇಳಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಈಗ ಕುಶಾಲನಗರದಲ್ಲಿ ಹೆಚ್ಚುವರಿ ಪೊಲೀಸ್ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ. ಸ್ಥಳಕ್ಕೆ ಈಗಾಗಲೇ KSRP ತುಕಡಿ ಸೇರಿದಂತೆ ಬೇರೆ ಬೇರೆ ಪೊಲೀಸರನ್ನು ಕೂಡ ಈಗಾಗಲೇ ಅಲ್ಲಿ ಭದ್ರತೆಗೆ ಅಂಥೇಳಿ ನಿಯೋಜನೆ ಮಾಡಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಬಿಜೆಪಿಯ ಕೆಲ ನಾಯಕರು ಕೂಡ ಅಲ್ಲಿಗೆ ಬರಲಿಕ್ಕಿದ್ದಾರೆ, ಪ್ರತಿಭಟನೆಯನ್ನು ನಡೆಸ್ತಾರೆ. ಇದು ಬಿಜೆಪಿ ಕಾರ್ಯಕರ್ತ ವಿನಯ್ ಆತ್ಮಹತ್ಯೆಗೆ ಸಾಕಷ್ಟು ಸಂಚಲನ ಮೂಡಿಸಿದೆ. ವಿನಯ್ ಸೋಮಯ್ಯ ಶವ ಇರಿಸಿ ಪ್ರತಿಭಟನೆಗೆ ಬಿಜೆಪಿ ಸಿದ್ಧತೆ ಮಾಡ್ಕೊಂಡಿರೋದು. ಸೊ ಇಲ್ಲಿ ಎಫ್ಐಆರ್ ದಾಖಲಾಗೋವರೆಗೂ ಕೂಡ ಅಂತ್ಯ ಸಂಸ್ಕಾರ ಮಾಡೋದಿಲ್ಲ ಅಂತ ಇಬ್ಬರು ಶಾಸಕರ ವಿರುದ್ಧ ಎಫ್ಐಆರ್ ದಾಖಲಾಗಬೇಕು, ಅಲ್ಲಿವರೆಗೂ ವಿನಯ್ ಅಂತ್ಯ ಸಂಸ್ಕಾರ ಮಾಡೋದಿಲ್ಲ ಅಂತ ಮೃತ ವಿನಯ್ ಸೋಮಯ್ಯ ಅವರ ಸಹೋದರ ವಿವೇಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೊಡಗಿನ ಗೋಣಿಮಾರೂರು ಮನೆಯಲ್ಲಿ ವಿವೇಕ್ ಮಾತನಾಡ್ತಾ ಇಬ್ಬರು ಶಾಸಕರ ವಿರುದ್ಧ ಎಫ್ಐಆರ್ ದಾಖಲಾಗಬೇಕು, ಅಲ್ಲಿವರೆಗೆ ಅಂತ್ಯ ಸಂಸ್ಕಾರ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ನ್ಯಾಯ ಸಿಗಬೇಕು, ಅವನು ಬೇಡ್ಕೊಂಡಿದ್ದಾನೆ ನನಗೆ ನ್ಯಾಯ ಸಿಗಬೇಕು ಅಂತ. ಹಾಗಾಗಿ ಎಲ್ಲರಿಗೂ ಇನ್ನು ಮುಂದೆ ಈ ಥರ ಆಗಬಾರ್ದು ಅಂತ ಒಂದು ಪಾಠ ಮಾಡಲಿಕ್ಕಾಗಿ ಆ ಎಫ್ಐಆರ್ ಏನು ಅವರು ಏನೆಲ್ಲ ಡೆತ್ ನೋಟಲ್ಲಿ ಯಾರ್ದೆಲ್ಲ ಹೆಸರಿದೆ ಅವ್ರ ಹೆಸರು ಎಲ್ಲ ಎಫ್ಐಆರ್ ಆಗದೆ ನಾವು ಈ ನಮ್ಮ ಅಣ್ಣ ವಿನಯ್ದು ಅಂತ್ಯಕ್ರಿಯೆ ಮಾಡಲ್ಲ ಅಂತ ನಾವು ಡಿಸೈಡ್ ಮಾಡ್ತಾ ಇದ್ದೀವಿ. ನಮಗೆ ನ್ಯಾಯ ಸಿಗಬೇಕು, ಅವನು ಬೇಡ್ಕೊಂಡಿದ್ದಾನೆ ನನಗೆ ನ್ಯಾಯ ಸಿಗಬೇಕು ಅಂತ. ಹಾಗಾಗಿ ಎಲ್ಲರಿಗೂ ಇನ್ನು ಮುಂದೆ ಈ ಥರ ಆಗಬಾರ್ದು ಅಂತ ಒಂದು ಪಾಠ ಮಾಡಲಿಕ್ಕಾಗಿ ಆ ಎಫ್ಐಆರ್ ಏನು ಅವರು ಏನೆಲ್ಲ ಡೆತ್ ನೋಟಲ್ಲಿ ಯಾರ್ದೆಲ್ಲ ಹೆಸರಿದೆ ಅವ್ರ ಹೆಸರು ಎಲ್ಲ ಎಫ್ಐಆರ್ ಆಗದೆ ನಾವು ಈ ನಮ್ಮ ಅಣ್ಣ ವಿನಯ್ದು ಅಂತ್ಯಕ್ರಿಯೆ ಮಾಡಲ್ಲ ಅಂತ ನಾವು ಡಿಸೈಡ್ ಮಾಡ್ತಾ ಇದ್ದೀವಿ. ನಮಗೆ ನ್ಯಾಯ ಸಿಗಬೇಕು, ಅವನು ಬೇಡ್ಕೊಂಡಿದ್ದಾನೆ ನನಗೆ ನ್ಯಾಯ ಸಿಗಬೇಕು ಅಂತ. ಹಾಗಾಗಿ ಎಲ್ಲರಿಗೂ ಇನ್ನು ಮುಂದೆ ಈ ಥರ ಆಗಬಾರ್ದು ಅಂತ ಒಂದು ಪಾಠ ಮಾಡಲಿಕ್ಕಾಗಿ ಸೊ ಇದು ಅವರ ಸಹೋದರ ವಿವೇಕ್ ಹೇಳಿಕೆ. ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು, ವಿನಯ್ ಆತ್ಮಕ್ಕೆ ಅಂತ ಹೇಳಿದ್ರೆ ಎಫ್ಐಆರ್ನಲ್ಲಿ ಅವರ ಹೆಸರು ನಮೂದಾಗಲೇಬೇಕು ಅನ್ನುವಂಥ ಒಂದು ಆಗ್ರಹವನ್ನು ಮಾಡ್ತಾರೆ. ಜೊತೆಗೆ ಜೀವನ್ ಅವರು ಕೂಡ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟನ್ನು ಕೂಡ ಲಾಂಚ್ ಮಾಡಿದ್ದಾರೆ. ಇದು ವಿನಯ್ ಸೋಮಯ್ಯ ಇದು ಬಿಜೆಪಿಯ ಕಾರ್ಯಕರ್ತರು ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಂಡಿದ್ರು. ಆದರೆ ಇದಕ್ಕೇನು ಕಾರಣ, ಯಾರಿದ್ದಾರೆ ಇದರ ಹಿಂದೆ, ಇದೆಲ್ಲವೂ ಕೂಡ ಹೊರಬರಬೇಕು ಅಂತಂದರೆ ಸೂಕ್ತವಾದಂಥ ತನಿಖೆ ಆಗಬೇಕು ಅಂತ ನಮ್ಮ ಮಡಿಕೇರಿಯ ಪ್ರತಿನಿಧಿ ಗೋಪಾಲ್ ಸೋಮಯ್ಯ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಗೋಪಾಲ್, ಈಗ ಗಮನಿಸ್ತಾ ಇದ್ದೀವಿ ವಿನಯ್ ಆತ್ಮಹತ್ಯೆ ಸಾಕಷ್ಟು ಪ್ರಶ್ನೆಗಳಿಗೆ ಕಾರಣವಾಗಿದೆ. ಜೊತೆಗೆ ಡೆತ್ ನೋಟ್ನಲ್ಲಿ ಉಲ್ಲೇಖ ಆಗಿರುವಂಥ ಹೆಸರುಗಳು, ಎಫ್ಐಆರ್ ಯಾರ್ಯಾರ ಮೇಲೆ ಆಗಿದೆ, ಇದರ ಬಗ್ಗೆ ಕೂಡ ಈಗ ಬಿಜೆಪಿ ಆಕ್ಷೇಪ ವ್ಯಕ್ತಪಡಿಸ್ತಾ ಇದೆ. ಸದ್ಯದ ಅಪ್ಡೇಟ್ ಏನಿದೆ, ಜೊತೆಗೆ ಎಷ್ಟು ಮಟ್ಟಿಗೆ ಭದ್ರತೆ ಈ ಭಾಗದಲ್ಲಿದೆ ಅಂತ ಈ ಘಟನೆ ಆಗಿರುವಂಥ ಭಾಗದಲ್ಲಿ? ರೆಹಮಾನ್, ವಿನಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಕೊಡಗು ಜಿಲ್ಲೆಯಲ್ಲಿ ಬಹಳಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಒಂದು ಕಡೆ ವಿನಯ್ ಪಾರ್ಥಿವ ಶರೀರ, ಅವರ ಮೃತದೇಹ ಈಗಾಗಲೇ ಇಲ್ಲಿ ಕುಶಾಲನಗರದ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಬಂದಿದೆ. ಅದನ್ನು ಇನ್ನೂ ಅವರ ಮನೆಗೆ ತಗೊಂಡು ಹೋಗಿಲ್ಲ. ಅದಕ್ಕೆ ಮನೆಗೆ ತಗೊಂಡು ಹೋಗಿ ಅದನ್ನು ಅಂತಿಮ ಸಂಸ್ಕಾರ ಮಾಡಲಿಕ್ಕೆ ಮೊದಲು ಇಲ್ಲಿ ದೊಡ್ಡ ಮಟ್ಟದ ಒಂದು ಪ್ರೊಟೆಸ್ಟ್ ಮಾಡಲಿಕ್ಕೆ ಬಿಜೆಪಿ ಬಣ ಒಂದು ಸಿದ್ಧತೆಯನ್ನು ಮಾಡಿಕೊಂಡಿದೆ. ಈಗ ಇಲ್ಲಿ ಸಮುದಾಯ ಆರೋಗ್ಯ ಕೇಂದ್ರವನ್ನು ನಾವು ನೋಡ್ಬೋದು. ನಿನ್ನೆ ಬೆಂಗಳೂರಿನಿಂದ ಬಂದಂತಹ ಆ್ಯಂಬುಲೆನ್ಸ್ನಲ್ಲಿ ಬಂದಂತಹ ಇವರ ವಿನಯ್ ಅವರ ಮೃತದೇಹ
ಏನಿದೆ ಅದು ಈ ಆಂಬ್ಯುಲೆನ್ಸಲ್ಲಿ ಸದ್ಯಕ್ಕೆ ಇದೆ. ನಿನ್ನೆ ರಾತ್ರಿಯಿಂದಲೇ ಇಲ್ಲೇ ಅದನ್ನು ಉಳಿಸಿಕೊಳ್ಳಲಾಗಿದೆ. ಇನ್ನು ಈ ಸಮುದಾಯ ಆರೋಗ್ಯ ಕೇಂದ್ರದಿಂದ ಕೇವಲ 50 ಮೀಟರ್ ದೂರದಲ್ಲಿ ಇಲ್ಲಿ ಡಿವೈಎಸ್ಪಿ ಕುಶಾಲನಗರ ಡಿವೈಎಸ್ಪಿ ಕಚೇರಿ ಇದೆ. ಈ ಡಿವೈಎಸ್ಪಿ ಕಚೇರಿ ಎದುರಿನಲ್ಲೇ ಇವತ್ತು ಬಿಜೆಪಿ ದೊಡ್ಡ ಮಟ್ಟದ ಒಂದು ಪ್ರತಿಭಟನೆ ಮಾಡಲಿಕ್ಕೆ ಸಿದ್ಧತೆ ಮಾಡಿಕೊಂಡಿದೆ. ಅಲ್ಲಿ ಏನು ಬ್ಯಾರಿಕೇಡ್ ಹಾಕಿದ್ದಾರೆ ಮತ್ತು ಒಂದಷ್ಟು ಟ್ರಾಫಿಕ್ ಪೊಲೀಸರೆಲ್ಲ ನಿಂತಿರೋದನ್ನು ನಾವಿಲ್ಲಿ ನೋಡ್ಬೋದು. ಅಲ್ಲೇ ಡಿವೈಎಸ್ಪಿ ಕಚೇರಿ ಇದೆ. ಅಲ್ಲೇ ಇವತ್ತು ಒಂದು ಈ ಪಾರ್ಥಿವ ಶರೀರವನ್ನು ಇಟ್ಟು ಪ್ರೊಟೆಸ್ಟ್ ಮಾಡಲಿಕ್ಕೆ ಒಂದು ಅರೇಂಜ್ಮೆಂಟ್ಸ್ ಆಗಿದೆ. ಸುಮಾರು 500ಕ್ಕೂ ಅಧಿಕ ಬಿಜೆಪಿ ಕಾರ್ಯಕರ್ತರು ಇವತ್ತು ಬರ್ತಾ ಇದ್ದಾರೆ. ಹಾಗಾಗಿ ದೊಡ್ಡ ಮಟ್ಟದ ಪ್ರೊಟೆಸ್ಟ್ ನಡೀತಾ ಇರೋದ್ರಿಂದ ಪೊಲೀಸರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಕೊಡಗು ಮತ್ತು ಹಾಸನ ಜಿಲ್ಲೆಯ ಸುಮಾರು 500ಕ್ಕೂ ಅಧಿಕ ಪೊಲೀಸರನ್ನು ಇಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ನಿಯೋಜನೆ ಮಾಡಲಾಗಿದೆ. ರೆಹಮಾನ್. ಹಾಗೆ ಗೋಪಾಲ್, ಈಗ ಪ್ರತಿಭಟನೆಯನ್ನು ನಡೆಸೋದಕ್ಕೆ ಬಿಜೆಪಿ ಏನು ತೀರ್ಮಾನವನ್ನು ಮಾಡಿದೆ? ಯಾರೆಲ್ಲ ಬರ್ತಾ ಇದ್ದಾರೆ? ಈಗ ಇರೋ ಮಾಹಿತಿ ಪ್ರಕಾರ ಬಹುಶಃ ವಿಜೇಂದ್ರ ಅವರು ಕೂಡ ಬರ್ಬೋದು, ಆರ್ ಅಶೋಕ್ ಕೂಡ ಬರ್ಬೋದು ಅನ್ನುವಂಥದ್ರ ಬಗ್ಗೆ ಸೂಚನೆಗಳಿದ್ದು. ಈಗಾಗಲೇ ಯಾರಾದರೂ ನಾಯಕರುಗಳು ಬಂದಿದ್ದಾರಾ ಮಡಿಕೇರಿಗೆ? ಸೊ ಯಾರೆಲ್ಲ ಬರ್ತಾರೆ, ಯಾವ ಮಟ್ಟದಲ್ಲಿ ಇವತ್ತು ಪ್ರತಿಭಟನೆ ನಡೆಸಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ ಈಗ ಸದ್ಯಕ್ಕೆ? ಈಗಿರೋ ಮಾಹಿತಿ ಪ್ರಕಾರ ಬಿಜೆಪಿ ಪ್ರತಿಪಕ್ಷ ನಾಯಕರಾಗಿರುವಂಥ ಅಶೋಕ್, ಹಾಗೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಹಾಗೆ ನಮ್ಮ ಮಾಜಿ ಸಂಸದರಾಗಿರುವಂತಹ ಪ್ರತಾಪ್ ಸಿಂಹ ಮತ್ತು ಹಾಲಿ ಸಂಸದ ಯದುವೀರ್ ಸೇರಿದಂತೆ ಪ್ರಮುಖ ನಾಯಕರು, ಮಾಜಿ ಸ್ಪೀಕರ್ KG ಬೋಪಯ್ಯ ಎಲ್ಲರೂ ಸೇರಿ ಇವತ್ತು ಇಲ್ಲಿ ಆಗಮಿಸುವ ಒಂದು ಸಾಧ್ಯತೆ ಇದೆ. ಮತ್ತು ಈಗ ಸದ್ಯಕ್ಕೆ ಅವ್ರು ಯಾರು ಕೂಡ ಅಲ್ಲಿ ಅಂದರೆ ಗೋಣಿಮಾರೂರು ಗ್ರಾಮಕ್ಕೆ ಹೋಗೋದಿಲ್ಲ. ಎಲ್ಲರೂ ಇಲ್ಲೇ ಡಿವೈಎಸ್ಪಿ ಕಚೇರಿ ಎದುರಿನಲ್ಲೇ ಒಂದು ದೊಡ್ಡ ಮಟ್ಟದ ಪ್ರೊಟೆಸ್ಟ್ ಮಾಡಲಿಕ್ಕೆ ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ರೆಹಮಾನ್. ಓಕೆ, ಥ್ಯಾಂಕ್ ಯು ಗೋಪಾಲ್.